ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಇರೋದ್ರಿಂದ ಮಕ್ಕಳ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮೂರ ಹತ್ರ ಇರೋ ಒಂದು ಗಾಲ್ಫ್ ಗ್ರೌಂಡು, ಬೇಲೂರು ಬಾಣೆ ಅಂತ. ಇಲ್ಲಿ ನಾವು ಆನ್ ದಿ ವೇ ಕುಶಾಲನಗರಕ್ಕೆ ಹೋಗ್ತಾ ಇದ್ವಿ. ಆವಾಗ ಈ ವಿಡಿಯೋನ ಮಾಡಿಕೊಂಡು ಮಕ್ಕಳನ್ನ ಅಲ್ಲೊಂದು ರೌಂಡ್ ಹಾಕಿಸ್ಕೊಂಡು ಬಂದು. ಇದು ನಮ್ಮ ಸೋಮವಾರಪೇಟೆ ಮೇಜರ್ ಫೋಟೋಶೂಟ್ ಒಂದು ಸ್ಪಾಟ್. ಇದು ತುಂಬ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸು ಮತ್ತು ಫಿಲಮ್ ಶೂಟಿಂಗ್ಸು ತುಂಬ ಈ ಪ್ಲೇಸಲ್ಲಿ ಆಗಿದೆ. ಫುಲ್ಲು ಗ್ರೀನರಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಸಂಜೆ ಹೊತ್ತು ಆಟ ಆಡಲಿಕ್ಕೆಲ್ಲ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾ ಇದ್ದಾರೆ. ಆಮೇಲೆ ವಿಡಿಯೋ ಎಲ್ಲ ಮಾಡ್ಕೊಂಡು ಹಂಗೆ ಕುಶಾಲನಗರಕ್ಕೆ ಹೋದ್ವಿ. ಮಕ್ಕಳೆಲ್ಲ ಆ್ಯನಿಮಲ್ಸ್ ನೋಡಬೇಕು, ಝೂಗೆ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ರು. ಅದಕ್ಕೆ ಇಲ್ಲೇ ಕುಶಾಲನಗರ ಹತ್ರ ಒಂದು ಮಿನಿ ಝೂ ಥರ ಇದೆ. ಅಂದರೆ ಬರ್ಡ್ಸು ಮತ್ತು ಸ್ವಲ್ಪ ಆ್ಯನಿಮಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅದನ್ನೇ ತೋರಿಸ್ಕೊಬರೋಣ ಝೂ ಅಂತ ಹೇಳ್ಬಿಟ್ಟು ಅಂತ ಕರ್ಕೊಂಡು ಹೋದು. ಮೂರು ಜನನು ಫುಲ್ ಎಕ್ಸೈಟ್ ಆಗಿ ಫುಲ್ ಎಲ್ಲಾನು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಇಲ್ಲ ಪೆಂಗಿ ಮಮ್ಮ ಪೆಂಗಿ ಪೆಂಗಿ ಇಲ್ಲಿ ಪೆಂಗಿ ನನ್ನ ಮಗ ಪೆಂಗ್ವಿನಿಗೆ ಪೆಂಗಿ ಅಂತ ಹೇಳೋದು. ಎಲ್ಲ ಆರ್ಟಿಫಿಷಿಯಲ್ ಆ್ಯನಿಮಲ್ಸು ಇತ್ತು, ಅದನ್ನು ಎಲ್ಲ ಟಚ್ ಮಾಡಿ. ರಿಯಲ್ ಆಗಿದ್ದಿದ್ರೆ 3 ಜನನು ಟಚ್ ಮಾಡ್ತಾ ಇರಲಿಲ್ಲ, ಅಷ್ಟು ಹೆದರ್ಕೊಂತಾರೆ. ಅಂತಾರೆ ನೋಡಿ, ಒಂದು ಪ್ಯಾರೆಟ್ ಹಿಡ್ಕೊಳ್ಳಿ ಅಂದ್ರೂ 2-3 ಜನನು ಅದನ್ನ ಎದ್ರುಕೊಂಡು ಓಡೋಗ್ತಾ ಇದ್ರು. ಆಮೇಲೆ ಲಾಸ್ಟಿಗೆ ಅದನ್ನ ನಾನೇ ಕೈ ಮೇಲೆ ಕೂರಿಸ್ಕೊಂಡೆ. ಯಾಕೆಂದರೆ ಅದು ಫುಡ್ ಕೊಡ್ತಾರೆ, ಫುಡ್ ಕೊಟ್ಬಿಟ್ಟು ಅದನ್ನು ಎಲ್ಲರೂ ಕೈ ಮೇಲೆ ತಲೆ ಮೇಲೆಲ್ಲ ಕೂರಿಸ್ಕೊಬೋದು. ಆದರೆ ಈ 3 ಜನನು ಅದನ್ನು ಎದ್ರುಕೊಬಿಟ್ರು ಫುಲ್ಲು. ಆಮೇಲೆ ನಾನೇ ಎಲ್ಲ ಕೈ ಮೇಲೆ ಕೂರಿಸ್ಕೊಂಡೆ. ಅದನ್ನ ನೋಡೋಕ್ಕೂ ಭಯ ಅವ್ರಿಗೆ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಫುಡ್ಡೆಲ್ಲ ತಿನ್ನಿಸ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ, ಕೈ ಮೇಲೆ ತಲೆ ಮೇಲೆ ಅವ್ರ ಮೇಲೆ ಎಲ್ಲ ಕುತ್ಕೊತಾ ಇತ್ತು. ನೋಡೋಕ್ಕಂತೂ ತುಂಬ ಮುದ್ದಾಗಿತ್ತು, ಚೆನ್ನಾಗಿತ್ತು. ನನಗೆ ಮೊದಲೇ ಪ್ರಾಣಿಗಳಂದರೆ ಸಖತ್ ಇಷ್ಟ. ನಾನು ಚಿಕ್ಕದ್ರಲ್ಲಿ ತುಂಬ ಪ್ಯಾರೆಟು, ಸ್ಕ್ವೀರಲ್ಲು, ಗಿನಿ ಪಿಗ್ಗು, ರ್ಯಾಬಿಟ್ಟು, ಏನು ಎಲ್ಲ ಪ್ರಾಣಿಗಳನ್ನೂ ಸಾಕ್ತಾಯಿದ್ದೆ. ನನಗೆ ಚಿಕ್ಕದ್ರಿಂದನೂ ಅದೊಂಥರ ಕ್ರೇಜು. ತುಂಬ ಇಷ್ಟ ನನಗೆ ಆ್ಯನಿಮಲ್ಸ್ ಅಂದರೆ. ನೋಡಿ, ನನ್ನ ಮಗನಿಗೆ ರಿಯಲ್ ಹಾರ್ಸ್ ಅಂದರೆ ಕೂತ್ಕೋ ಅದ್ರ ಮೇಲೆ ಅಂದರೆ ಎದ್ರುಕೊಂಡು ಕಿರ್ಚಾಡ್ಕೊಂಡು ಅಳ್ತಾನೆ. ಇವಾಗ ಪ್ಲಾಸ್ಟಿಕ್ ಹಾರ್ಸ್ ಆಗಿರೋದಕ್ಕೆ ಕೂತ್ಕೊಂಡಿದ್ದಾನೆ. ನನ್ನ ಹಸ್ಬೆಂಡು ಕೂಡ ಅಷ್ಟು ಈಸಿಯಾಗಿ ಮುಟ್ಟಲ್ಲ. ನಾನೇ ಹಿಂಸೆ ಮಾಡಿ ಇದನ್ನ ಪ್ಯಾರೆಟ್ನ ಕೂರಿಸಿದ್ದೆ ಕೈ ಮೇಲೆ. ಆಮೇಲೆ ಆಸ್ಟ್ರಿಚ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಕಾಲು ನೋಡಿದ್ರೆ ಒಂದು ದನದ ಕಾಲಷ್ಟು ದಪ್ಪ ಇದೆ ಇದ್ರ ಕಾಲು. ಅದು ಆಚೆಗೀಚೆ ಓಡಾಡ್ತಾ ಇತ್ತು, ಹೊರಗಡೆ ಬರೋಕ್ಕೆ ನೋಡ್ತಾ ಇತ್ತು. ಇದು ನೋಡಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ, ದೂರದಿಂದ ನಿಂತ್ಕೊಂಡು ನೋಡ್ದು. ಆಮೇಲೆ ಇದು ಏನೋ ಇನ್ನೊಂದು ಪೇರ್ ಇತ್ತು ಅನಿಸುತ್ತೆ, ಮೇ ಬಿ ಅದನ್ನ ಬೇರೆ ರೂಮಲ್ಲಿ ಹಾಕಿದ್ದಾರೆ ಅನಿಸುತ್ತೆ. ಅದಕ್ಕೆ ಇದು ಫುಲ್ಲು ಹೊರಗಡೆ ಓಡೋಗೋಕ್ಕೆ ಟ್ರೈ ಮಾಡ್ತಾ ಇತ್ತು. ಆಮೇಲೆ ನೋಡಿ, ನಮ್ಮ ದೇವದಾಸಿ ಎಷ್ಟು ಕ್ಯೂಟಾಗಿದೆ ಅಂತೇಳ್ಬಿಟ್ಟು. ರ್ಯಾಬಿಟ್ ಅಂದರೆ ಸಖತ್ ಇಷ್ಟ. ಆಮೇಲೆ ಬರ್ಡ್ಸು, ಆಮೇಲೆ ಟರ್ಕಿ. ನೋಡಿ, ಇದಂತೂ ತುಂಬ ಕ್ಯೂಟಾಗಿದೆ. ಡಕ್ ನೋಡಿ, ಇದು ನಮ್ಮನೇಲಿರೋದು ಎಷ್ಟು ಒಳ್ಳೆಯಲ್ಲಿ ಆಟ ಆಡ್ಕೊಂಡು ಎಷ್ಟು ಕ್ಲೀನಾಗಿದೆ. ಇದು ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಪಾಪ ಇದಕ್ಕೆ ಆಟ ಆಡೋಕ್ಕೆ ಆಗಲ್ಲ, ಯಾವಾಗಲೂ ಕೂಡಾಕಿರ್ತಾರೆ.
ನೆಕ್ಸ್ಟ್ ನಾವು ಅಲ್ಲೇ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಆಮೇಲೆ ಅಲ್ಲೇ ಒಂದು ಕುಶಾಲನಗರದಿಂದ 14 ಕಿಲೋಮೀಟರ್ಸ್ ದೂರದಲ್ಲಿ ಚಿಕ್ಲಿ ಹೊಳೆ ಡ್ಯಾಮ್ ಇದೆ, ಅಲ್ಲಿಗೆ ಹೋಗಿದ ತಕ್ಷಣ ಅಂತೂ ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಗೋಯಿತು. ಆಮೇಲೆ ಎಲ್ಲರೂ ಅಲ್ಲೇ ಸ್ವೀಟ್ ಕಾರ್ನ್ ತೊಗೊಂಡ್ವಿ, ಬಿಸಿ ಬಿಸಿಯಾಗಿ ಜೋಳ ತಿನ್ಕೊಂಡು ಚೆನ್ನಾಗಿತ್ತು ವೆದರ್ ಒಂಥರ. ಆಮೇಲೆ ಅಲ್ಲೇ ಸ್ವೀಟ್ ಕಾರ್ನ್ ಶಾಪಲ್ಲೇ ಒಂದು ಪ್ಲ್ಯಾಸ್ಟಿಕ್ ಕವರ್ ಕೊಟ್ಟರು ನನ್ನ ಮಗನಿಗೋಸ್ಕರ. ಆ ಪ್ಲ್ಯಾಸ್ಟಿಕ್ನ ಹಾಕೊಂಡು ಬಂದೆ ಅವನಿಗೆ ಮಾತ್ರ ತಲೆಗೆ. ಅವರಿಬ್ಬರು ಟೊಪ್ಪಿ ಹಾಕೊಂಡಿದ್ರು, ಹೆಂಗೋ ಮ್ಯಾನೇಜ್ ಆಯಿತು. ಆದರೂ ಜೋರು ಮಳೆ ಬರ್ತಾ ಫುಲ್ಲು ತಲೆ ಎಲ್ಲ ಒದ್ದೆ ಆಗ್ತಾಯಿತ್ತು. ಆದ್ರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡು ಚಿಕ್ಲಿ ಹೊಳೆ ಡ್ಯಾಮ್ ಇದು ಶೇಪೇ ಒಂಥರ ಮಾಮೂಲಿ ಎಲ್ಲ ಡ್ಯಾಮ್ಗಳ ಥರ ಇಲ್ಲ, ಇದ್ರ ಶೇಪ್ ಒಂಥರ ಬೌಲ್ ಥರ ಶೇಪ್, ಅದರೊಳಗೆಲ್ಲ ಬಂದು ನೀರು ಬೀಳೋ ಥರ ಮಾಡಿದ್ದಾರೆ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಈ ಡ್ಯಾಮ್ ಹತ್ರನೇ ದುಬಾರೆ ಎಲಿಫೆಂಟ್ ಕ್ಯಾಂಪು ಇದೆ. ಎಲ್ಲ ನೀವು ಬಂದರೆ ಎಲ್ಲ ಪ್ಲೇಸಸ್ನು ಒಟ್ಟಿಗೆ ಕವರ್ ಮಾಡ್ಕೋಬೋದು. ನಾವಲ್ಲೇನು ಹೋಗಲಿಲ್ಲ, ಇಲ್ಲೇ ಮಳೆ ಜಾಸ್ತಿ ಇರೋದ್ರಿಂದ ಇನ್ನು ಅಲ್ಲಿ ಹೋದರೆ ವೇಸ್ಟ್ ಅಂದ್ಕೊಂಡು ವಾಪಸ್ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬಂದ್ವಿ. ನನ್ನ ಮಗನಿಗೆ ಆ ಪ್ಲ್ಯಾಸ್ಟಿಕ್ ಕವರ್ ಹಾಕೊಳ್ಳೋಕ್ಕೆ ಇಷ್ಟನೇ ಇರಲಿಲ್ಲ, ಆದರೂ ಹಿಂಸೆ ಮಾಡಿ ಹಾಕಿಸ್ಕೊಂಡು ಅದು ಗೊಗ್ಗ ಮರಿ ಥರ ಕಾಣಿಸ್ತಾ ಇದೆ. ನಡೆಯೋಕ್ಕೂ ಆಗ್ತಾ ಇಲ್ಲ, ಹಂಗೆ ಹೇಳ್ಕೊಂಡು ಬರ್ತಾ ಇದ್ದಾನೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.